ನೀವು ಈ ಸರಿ ಕಬಡ್ಡಿ ಆಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಿದ್ದೀರಾ ಅಣ್ಣ? ಮುಂದಿನ ವರ್ಷ ನೀವು ಕಬಡ್ಡಿ ಆಡಬೇಕು ಅಂದ್ರೆ ನಿಮ್ ಪ್ರಾಣ ಇರ್ಬೇಕಲ್ವಾ? ಅಣ್ಣ ಏನು ಅಂತ ಹೇಳ್ತಾ ಇದ್ದೀರಾ ಅಣ್ಣ? ನಮ್ ಕೈಲಿ ಕಬಡ್ಡಿ ಆಡಕ್ಕಾಗದೆ ಇರಕ್ಕಾಗಲ್ಲ. ನಾವು ಕಬಡ್ಡಿ ಆಡೇ ಆಡ್ತೀವಿ. ಚಿಕ್ಕ ಪುಟ್ಟ ಕೆಲ್ಸಕ್ಕೆಲ್ಲ ನನ್ ಮುಂದೆ ಕೈ ಕಟ್ಕೊಂಡು ನಿಲ್ತಾ ಇದ್ರಿ, ಈಗ ನನ್ನ ಹತ್ರನೇ ಎದುರು ವಾದಿಸ್ತೀರಾ? ಏನಣ್ಣ ಹಿಂಗೆ ಹೇಳ್ತಿದ್ದೀರಾ? ನೀವು ಪ್ರೆಸಿಡೆಂಟ್ ತಾನೆ, ನೀವು ಜನಗಳ ಸೇವೆ ಮಾಡಕ್ ತಾನೆ ಗೆದ್ದಿದ್ದೀರಿ. ನಿಮ್ನ ರಾಜೇಂದ್ರ ಸರ್ ಮತ್ತೆ ರಾಮಮೂರ್ತಿ ಸರ್ ತಾನೇ ಗೆಲ್ಸಿರೋದು ನಿಮ್ನ. ಯಾರೋ ಯಾರನ್ನ ಗೆಲ್ಸೋದು, ಇವತ್ತು ಅವ್ರನ್ನ ಸೋಲಿಸ್ತೀನಿ. ಅಣ್ಣ ಇದೆಲ್ಲ ಯಾಕಣ್ಣ, ಬಿಟ್ಬಿಡೋಣ. ಚಿಂಟುಗಳೆಲ್ಲ ನನಗ್ ಬುದ್ಧಿ ಹೇಳೋ ತರ ಆಗ್ಬಿಟ್ರ. ಈಗ ನಾನು ಹೇಳಿದ್ದು ಕೇಳುತ್ತೀಯೋ ಇಲ್ವೋ? ಇಲ್ಲಣ್ಣ, ಆಗಲ್ಲಣ್ಣ. ಏ ವೀರು, ಇಟ್ಕೊಳ್ಳೋ ಇವನ್ನ. ಅಣ್ಣ ಬಿಡಿ ಅಣ್ಣ. ಅಣ್ಣ ಬಿಡಿ ಅಣ್ಣ. ಅಣ್ಣ ಬಿಡಿ ಅಣ್ಣ. ಅಣ್ಣ ಬಿಡಿ ಅಣ್ಣ. ಬಿಡಿ ಅಣ್ಣ. ಅಣ್ಣ ಯಾಕೆ ಬಿಡಿ ಅಣ್ಣ? ಮಾತಾಡ್ಬೇಡ. ಬಿಡಿ. ಕೂಗಾಡಿದ್ರೆ ಸಾಯಿಸ್ಬಿಡ್ತೀನಿ. ಏಯ್ ಬಟ್ಟೆ ಕೊಡು, ಬಟ್ಟೆ ಕೊಡು. ಅಣ್ಣ ಏನಣ್ಣ ಮಾಡ್ತಿದ್ದೀರಾ? ಬಾಯಿ ತೆಗಿ 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 ತೆಗಿ, ಬಾಯಿ ತೆಗಿ. ಬಾಯಿ ಮುಚ್ಕೊಂಡಿರ್ಬೇಕು, ಇಲ್ಲ ಸಿಗದ ಹಾಕ್ಬಿಡ್ತೀನಿ. ಈಶ್ವರಿ, ಸರಿ ಅಲ್ವಾ? ಒಂದ್ ಮಟ್ಟಕ್ಕೇನೋ ಸರಿ, ಆದ್ರೆ ಮೈದಾನಕ್ಕೆ ಇಳಿದ್ಮೇಲೆನೆ ಎಲ್ಲಾನು ಗೊತ್ತಾಗೋದು. ಇರೋ ಈಶ್ವರಿ, ಪ್ಲಾನ್ ಏನ್ ಗೊತ್ತಾ? ಎಕ್ಸ್ಟ್ರಾ ಪ್ಲೇಯರ್ಸ್ ಇಲ್ಲ ಅಂದ್ರೆ ಆ ಟೀಮ್ ಕಬಡ್ಡಿನೇ ಆಡಂಗಿಲ್ಲ, ಟರ್ಮಿನೇಟ್ ಆಗತ್ತೆ. ಆಗ ನಾವು ಗೆದ್ದೇ ಗೆಲ್ತೀವಿ. ಈಗ ಯಾರು ಎಕ್ಸ್ಟ್ರಾ ಪ್ಲೇಯರ್ ಬರ್ತಾರೆ ಅಂತ ನೋಡೇ ಬಿಡೋಣ. ಬಾರೋ ಹೋಗೋಣ. ಏಯ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ಆರಂಭವಾಗುತ್ತೆ. ತಾವೆಲ್ಲರೂ ಪಂದ್ಯ ನೋಡಕ್ ಬಂದಿರೋದಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಊರಿನ ಜನ ಬಹಳ ಖುಷಿಯಾಗವ್ರೆ.